ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಎಲ್ಲ ತಯಾರಿಗಳನ್ನು ಮಾಡಿಕೊಳ್ಳಲಾಗಿದೆ. 3 ಪಾಯಿಂಟ್ ಇದೆ ಅಂತ ನಾನು ಹೇಳಿದೆ. ಮೊದಲನೇ ಪಾಯಿಂಟ್ನಲ್ಲಿ ಕಲಾವಿದರೆಲ್ಲ ತಯಾರಾಗ್ತಾ ಇದ್ದಾರೆ. ಕೃಷ್ಣ ವೇಷ ಇರ್ಬೋದು, ಬೇರೆ ಬೇರೆ ರೀತಿಯ ವೇಷಗಳನ್ನು ಹಾಕಿಕೊಳ್ತಾ ಇರುವಂಥ ದೃಶ್ಯಾವಳಿಗಳನ್ನು ನಾವು ನೋಡ್ಬೋದು. ಎಷ್ಟು ಉತ್ಸುಕರಾಗಿದ್ದೀರಿ ಪರ್ಫಾರ್ಮ್ ಮಾಡೋದಕ್ಕೆ? ನಾವು ತುಂಬ ಎಕ್ಸೈಟೆಡ್ ಆಗಿದ್ದೇವೆ. ಮೋದಿ ಮುಂದೆ ನಮಗೆ ಒಂದು ಚಾನ್ಸ್ ಸಿಕ್ಕಿದೆ, ನಮ್ಮ ಪುಣ್ಯ ಅಂತ ಹೇಳ್ಬೋದು. ಸೊ ವಿ ಆರ್ ಎಕ್ಸೈಟೆಡ್. ಏನು ನಿಮ್ಮದು ಪರ್ಫಾರ್ಮೆನ್ಸ್ ಏನಿರ್ತದೆ? ನಾವು ರಾಧಾಕೃಷ್ಣ ಡ್ಯಾನ್ಸ್ ಮಾಡ್ತಾ ಇದ್ದೇವೆ. ನೀವು ಎಷ್ಟು ಎಕ್ಸೈಟೆಡ್? ನಾನು ತುಂಬ ಎಕ್ಸೈಟೆಡ್ ಏನು ಏನು ನಿಮ್ಮ ಪರ್ಫಾರ್ಮೆನ್ಸ್ ಏನಿರ್ತದೆ? ಚೆಂದಾಗಿ ಆಗ್ತದೆ. ನಾನು ರಾಧಾವೇಷ ಆಗ್ತಿದ್ದೇನೆ. ನೋಡೋಣ. ಮತ್ತು ಸಾಕಷ್ಟು ಜನ ಇದ್ದಾರೆ. ಇಲ್ಲಿ ಕೃಷ್ಣ ರೆಡಿ ಆಗ್ತಾ ಇದೆ. ನಿಂದೇನು ಕೃಷ್ಣ ವೇಷವ? ಏನು ಮೋದಿಯನ್ನು ನೋಡೋದು ಭಾಳ ಇಂಟ್ರೆಸ್ಟ್ ಇದೆಯಾ ಹೇಗೆ? ನನಗೆ ಪಾಸ್ ಸಿಗಲಿಲ್ಲ. ಅದೇ ಕೃಷ್ಣನ ಹತ್ರ ಹೇಳಿದ್ದೆ ಎಂತಾದರೂ ಮಾಡಿ ಪಾಸ್ ಸಿಗಲಿ ಅಂತ. ಪಾಸ್ ಸಿಗದೆ ಮೋದಿಯ ಮುಂದೆ ನಂದು ನೃತ್ಯ ಮಾಡಲಿಕ್ಕೆ ಸಿಕ್ಕಿದ್ದು ನನಗೆ ಒಂದು. ಈಗ ಪಾಸ್ ಸಿಕ್ಕದೇ ಇದ್ರು ಮೋದಿ ಎದುರು ನೃತ್ಯ ಮಾಡುವ ಅವಕಾಶ ಸಿಕ್ಕಿತ್ತು, ಅದು ಭಾರಿ ಖುಷಿ ಅಲ್ಲ? ಏನಂತ ಪ್ರೇ ಮಾಡಿದ್ದೆ ಕೃಷ್ಣನ ಹತ್ರ? ನಾನು ಕೃಷ್ಣನ ಹತ್ರ ಹೇಳಿದೆ, ನನ್ನದು ಚಿಕ್ಕ ಕೃಷ್ಣ ಉಂಟು, ಅವನಿಗೆ ಡೈಲಿ ಸ್ನಾನ ಮಾಡಿಸೋದು, ಬಟ್ಟೆ ಹಾಕೋದು, ಊಟ ಕೊಡೋದು, ಆ ಥರ ಎಲ್ಲ ಮಾಡ್ತೇನೆ. ಅದು ನಾನು ಪೂಜೆ ಮಾಡಿದ್ದಕ್ಕೆ ಇವತ್ತು ನನಗೆ ಅದರ ಫಲ ಸಿಗ್ತಿದೆ ಅಂತ. ಯಾಕೆ ಅಷ್ಟು ಇಂಟ್ರೆಸ್ಟ್ ಯಾಕೆ ನಿನಗೆ? ನನಗೆ ಹುಲಿ ವೇಷದಲ್ಲಿ ಸಹ ಇಂಟ್ರೆಸ್ಟ್, ಎಲ್ಲದರಲ್ಲಿ ಸಹ ಇಂಟ್ರೆಸ್ಟ್. ಇದರಲ್ಲಿಂದು ಬೇರೆ ಎಕ್ಸ್ಪೀರಿಯನ್ಸ್ ಆಗ್ತುಂಟು. ನಾನು ಇದನ್ನು ಫಸ್ಟ್ ಟೈಮ್ ಹಾಕೋದು ಡ್ಯಾನ್ಸ್. ಪ್ರೈಮ್ ಮಿನಿಸ್ಟರ್ ನೋಡಬೇಕು ಅಂತ ಅಷ್ಟು ಇಂಟ್ರೆಸ್ಟ್ ಯಾಕೆ? ಯಾಕಂದರೆ ನಾನು ಈ ಥರ ಡ್ಯಾನ್ಸ್ ಯಾವತ್ತು ಸಹ ಮಾಡಲಿಲ್ಲ. ಕೃಷ್ಣ ಪ್ರೈಮ್ ಮಿನಿಸ್ಟರ್ನ ನೋಡಬೇಕು ಅಂತ ಇಂಟ್ರೆಸ್ಟ್ ಯಾಕೆ ಅಷ್ಟು? ಯಾಕಂದರೆ ನಾನು ಅವರನ್ನು ಯಾವತ್ತು ಸಹ ಟಿ ವಿಯಲ್ಲೇ ನೋಡಿದ್ದು. ಈಗ ರಿಯಲಲ್ಲಿ ನೋಡೋದೊಂದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ಹೇಗೆ ಆಗ್ತದೆ ಅಂತ ಗೊತ್ತಿಲ್ಲ. ಒಳ್ಳೆ ಮಾಡಿದೆ ಆದರೆ ಸಹ ಸಾಕು. ಒಳ್ಳೆ ಪ್ರಿಪರೇಷನ್ ಮಾಡ್ಕೊಂಡಿದ್ಯಾ? ರಿಹರ್ಸಲ್ ಎಲ್ಲ ಮಾಡಿದ್ಯಾ? ಹಾಂ. ಏನು ಹೆಸರು? ಪರ್ಣಿಕಾ. ನೋಡುವ, ಪರ್ಣಿಕಾ ಅನ್ನೋ ಹುಡುಗಿ ಮಾತನಾಡೋದನ್ನು ನಾವು ಕೇಳಿದೆವು. ಅಂದರೆ ಪರ್ಫಾರ್ಮ್ ಮಾಡೋದಕ್ಕೆ ಮಕ್ಕಳು ಕೂಡ ಎಷ್ಟು ಉತ್ಸುಕರಾಗಿದ್ದಾರೆ ಅಂತ. ಅಂದರೆ ನನಗೆ ಪಾಸ್ ಸಿಕ್ಕಿರಲಿಲ್ಲ, ಕೃಷ್ಣನ ಪ್ರೇ ಮಾಡಿದೆ, ಮೋದಿ ಎದುರು ಡ್ಯಾನ್ಸ್ ಮಾಡುವ ಅವಕಾಶವೇ ನನಗೆ ಸಿಕ್ಕಿದೆ ಅನ್ನುವಂಥ ಮಾತನ್ನು ಆಕೆ ಹೇಳ್ತಾ ಇದ್ದಾಳೆ. ಸೊ ಇಲ್ಲಿ ನಾವು ಗಮನಿಸಬೇಕು, ಪ್ರತಿಯೊಬ್ಬರಲ್ಲೂ ಕೂಡ ಉತ್ಸಾಹ, ಏನಾದರೂ ಪರ್ಫಾರ್ಮ್ ಮಾಡಬೇಕನ್ನೋ ಉತ್ಸಾಹದಿಂದ ಈ ತಂಡ ಇಲ್ಲಿ ಬಂದಿದೆ. ಜನರು ಕೂಡ ದೊಡ್ಡ ಸಂಖ್ಯೆಯಲ್ಲಿ ಸೇರ್ತಾ ಇದ್ದಾರೆ, ಅಭಿಮಾನಿಗಳು ಕೂಡ ದೊಡ್ಡ ಸಂಖ್ಯೆಯಲ್ಲಿ ಸೇರ್ತಾ ಇದ್ದಾರೆ. ರೋಡ್ ಶೋ ಭಾಳ ಯಶಸ್ವಿಯಾಗಿ ನಡೆಸೋದಕ್ಕೆ BJP ಇರ್ಬೋದು ಅಥವಾ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಅಭಿಮಾನಿಗಳಿರ್ಬೋದು ಎಲ್ಲ ತಯಾರಿಗಳನ್ನು ಮಾಡಿಕೊಂಡಿದ್ದಾರೆ. ಉಡುಪಿಯಿಂದ ಕ್ಯಾಮ್ರಾಮನ್ ಹರೀಶ್ ಜೊತೆಗೆ ಶಶಿಧರ್ ಮಾಸ್ತಿಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.